ನಮಸ್ಕಾರ ವೀಕ್ಷಕರೇ, ನಿಮ್ಮ ಪ್ರೀತಿ ಉಮಾ ಸಂಗೀತ. ಇವತ್ತಿನ ದಿನ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ಇದು ದಡ್ಲಿಕಾಯಿ ಮರ ಅಂತ ಹೇಳಿದ್ರೆ ಮುಳ್ಳು ಜಾಸ್ತಿ ಇರ್ತದೆ. ಲಿಂಬೆ ಗಿಡ ಇರ್ತಲ್ಲ, ಅದರ ದೊಡ್ಡಕ್ಕಿರುತ್ತೆ ಕಾಯಿ. ದೊಡ್ಡಕ್ಕಿರುತ್ತೆ ಅಂದರೆ ಇಲ್ಲಿದೆ ನೋಡಿ ಕಾಯಿ, ಇಲ್ಲಿದೆ ನೋಡಿ ಕಾಯಿ, ದೊಡ್ಡಕ್ಕಿದೆ ನೋಡಿ. 4-5 ಕಾಯಿ ಇದಾವೆ, ದೊಡ್ಡಕ್ಕಿದೆ. ಇದೆ ದಡ್ಲಿಕಾಯಿ ಅಷ್ಟೇ ಅಲ್ಲ, ಆಮೇಲೆ ಸಣ್ಣಕ್ಕಿದೆ ನೋಡಿ, ಇಲ್ಲಿ ಇದೆ ನೋಡಿ, ಇದು ಕಾಯಿ ತುಂಬ ಚೆನ್ನಾಗಿದೆ. ನಮ್ಮ ಪ್ರಕೃತಿಯಲ್ಲಿ ಬೆಳೆಯುವಂತಹ ಗಿಡ ದಡ್ಲಿಕಾಯಿ ಮರ. ತೆಂಗಿನ ಗಿಡ ವೀಕ್ಷಕರೇ, ಇದು ಇನ್ನೂ ಸಣ್ಣ ಗಿಡ, ಇದು ಕಾಯಿ ಬಿಡಲಿಲ್ಲ. ತೆಂಗಿನ ಮರ ಅಂತ ಹೇಳ್ತಾರೆ. ದೊಡ್ಡಕ್ಕಾಗಿ ಬೃಹತ್ ಆಕಾರದಲ್ಲಿ ಬೆಳೀತದೆ ತೆಂಗಿನ ಮರ ವೀಕ್ಷಕರೇ. ತುಂಬ ಚೆನ್ನಾಗಿದೆ. ಅಷ್ಟೇ ಅಲ್ಲ, ಇಲ್ಲಿ ಏಲಕ್ಕಿ ಗಿಡ ಇದೆ ವೀಕ್ಷಕರೇ. ಏಲಕ್ಕಿ ಗಿಡ, ಇದು ಏಲಕ್ಕಿ ಗಿಡ ಅಂತ ಹೇಳ್ತಾರೆ ಇದಕ್ಕೆ. ಆದರೆ ಇನ್ನೂ ಕೆಳಗಡೆ ಏಲಕ್ಕಿ ಬಿದ್ದಿಲ್ಲ. ಏಲಕ್ಕಿ ಬಿಡಬೇಕು ಅಂತ ಹೇಳಿದ್ರೆ ಈ ಕೆಳಗಡೆ ಬಿಡ್ತದೆ, ಏಲಕ್ಕಿ ಬಿಟ್ಟಿಲ್ಲ. ಹೀಗೆ ಇರುತ್ತೆ ನೋಡಿ ವೀಕ್ಷಕರೇ ಏಲಕ್ಕಿ ಮರ. ಇದು ಅಡಿಕೆ ಮರ, 2 ವರ್ಷದ ಗಿಡ. ಹೀಗಿದೆ ನೋಡಿ, 2 ವರ್ಷದ ಮರ ಇದು. ಈ ಥರ ಇದೆ ಅಡಿಕೆ ಮರ. ಅಷ್ಟೇ ಅಲ್ಲ ವೀಕ್ಷಕರೇ, ಇದು ಕರಿಬೇವು ಗಿಡ. ಕಾಯಿಗೆ ಒಗ್ಗರಣೆ ಹಾಕ್ತಾರಲ್ವ, ಅದೇ ಗಿಡ ಇದು, ಕರಿಬೇವು ಗಿಡ ಇದು ನೋಡಿ. ಈ ಥರ ಇರುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ ಹಣ್ಣಾಗಿದೆ ಕರಿಬೇವು ಹಣ್ಣು. ಕಾಯು ಈ ಥರ ಇರ್ತದೆ, ಸಣ್ಣಕ್ಕಿರುವಾಗ ಕಾಯಿ ಈ ಥರ ಇರ್ತದೆ. ಜೂಮ್ ಆಗ್ತದೆ. ಈ ಥರ ಇರ್ತದೆ ಕಾಯಿ ಸಣ್ಣಕ್ಕಿರುವಾಗ. ಆಮೇಲೆ ದೊಡ್ಡಕ್ಕಾದ್ಮೇಲೆ ಹಣ್ಣಾದ್ಮೇಲೆ ಈ ಥರ ಆಗುತ್ತೆ ನೋಡಿ, ನೇರಳೆ ಹಣ್ಣಿನ ಥರ ಆಗುತ್ತೆ. ನೇರಳೆ ಈ ಕರಿಬೇವಿನ ಬೀಜ ಹಾಕಿದರೆ ಮರ ಆಗುತ್ತೆ ನೋಡಿ. ಈ ಥರ ಆಗುತ್ತೆ ನೋಡಿ, ಈ ಥರ ಆಗುತ್ತೆ ಮರ ಆಗುತ್ತೆ. ಅಷ್ಟೇ ಅಲ್ಲ ವೀಕ್ಷಕರೇ, ಮತ್ತು ಇಲ್ಲಿ ಒಂದು ಇದು ಇದೆ, ಏನಿದೆ ಅಂತ ಹೇಳಿದ್ರೆ ಗೇರು ಗಿಡ. ಗೇರು ಅಂತ ಹೇಳಿದ್ರೆ ಗೋಡಂಬಿ ಮರ. ಮೇಲೆ ಗೋಡಂಬಿ ಮರ ಇದೆ. ನೆಕ್ಸ್ಟು ಗೋಡಂಬಿ ಎಲ್ಲ ಬಿಟ್ಟು ಖಾಲಿಯಾಗಿದೆ. ನೆಕ್ಸ್ಟು ಮಾವಿನ ಮರ ಇದೆ. ಮಾವಿನ ಮರ ಇದೆ. ಆಮೇಲೆ ಹಲಸಿನ ಮರಗಳೆಲ್ಲ ಇದ್ದಾವೆ. ಮಾವಿನ ಮರಕ್ಕೆ ನೋಡಿ ವೀಕ್ಷಕರೇ, ಕಾಳು ಮೆಣಸು ಬಳ್ಳಿ ಹಬ್ಬಿಸಿದ್ದಾರೆ. ಕಾಳು ಮೆಣಸು ಬಳ್ಳಿ ಹಬ್ಬಿದೆ. ಇನ್ನೂ ಕಾಳು ಮೆಣಸು ಆಗಬೇಕು ನೋಡಿ. ಎಲೆ ಬಳ್ಳಿ ಯಾವ ಥರ ಇದೆಯೋ ಅದೇ ಥರನೇ ಅದು ಎಲೆ ತಿನ್ಲಿಕ್ಕೆ ಎಲೆ ಅಲ್ಲ, ಸೇಮ್ ಅದೇ ಥರದ್ದೇನೆ ಎಲೆ ಇದು ನೋಡಿ. ಇದು ಎಲೆ ಬಳ್ಳಿ ಇದು. ಈ ಥರ ಎಲ್ಲ ಇದೆ ನೋಡಿ. ನಮ್ಮ ಪ್ರಕೃತಿಯಲ್ಲಿ ಏನೆಲ್ಲ ಬೆಳೆಸ್ಬೋದು, ಗಿಡ ಮರಗಳನ್ನು ಯಾವ ಥರ ಬೆಳೆಸ್ಬೋದು. ಅಲ್ಲಿ ನೋಡಿ ವೀಕ್ಷಕರೇ, ಹುಣಸೆ ಮರ ಇದೆ. ಹುಣಸೆ ಹಣ್ಣು ನಾವು ಸಾರಿಗೆ ಹುಣಸೆ ಹಣ್ಣು ಹಾಕ್ತೇವಲ್ವಾ, ಆ ಹುಣಸೆ ಮರ ಇದೆ ಅಲ್ಲಿ ಆ ಕಡೆ. ಎಲ್ಲ ಥರದ ಗಿಡಗಳನ್ನು ಅಂದರೆ ರೈತರು ಒಂದೇ ಗಿಡ ಬೆಳೆಯೋದ್ರಿಂದ ಏನೂ ಲಾಭದಾಯಕ ಆಗೋದಿಲ್ಲ. ಹಾಗಾಗಿ ಬೇರೆ ಬೇರೆ ಗಿಡ ಹಾಕೋದ್ರಿಂದ ಒಳ್ಳೆಯ ಲಾಭದಾಯಕ. ಒಂದರಲ್ಲಿ ಹೋದರೂ ಒಂದರಲ್ಲಾದರೂ ಬರ್ಬೋದು. ಆ ಥರ ಲಾಭದಾಯಕವಾಗಿ ಗಿಡಗಳನ್ನು ಈ ಥರ ಬೆಳೆದ್ರೆ ರೈತರಿಗೆ ಅನುಕೂಲ ಆಗ್ತದೆ ಅಂಥೇಳಿ ನನ್ನ ಉದ್ದೇಶ. ನಮಸ್ಕಾರ.